ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಇದೇ ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಸಾಕಷ್ಟು ಜನ ಪೂಜೆ ಪುನಸ್ಕಾರ, ಉಪವಾಸ, ವ್ರತರ ಆಚರಣೆ ಎಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ದೇವರನ್ನ ನೋಡಬೇಕು, ದೇವರನ್ನ ಕಾಣಬೇಕು ಅಂತ. ಇನ್ನು ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ದೇವರನ್ನ ನೋಡಬೇಕು ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾ, ಯಾವುದರ ಮುಖಾಂತರ ನಾವು ನೋಡಬೇಕಾಗತ್ತೆ, ಎಲ್ಲಿ ಕಾಣಿಸ್ಕೊಳ್ತಾನೆ ದೇವರು, ಇದ್ರ ಬಗ್ಗೆ ಇವತ್ತಿನ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಕನಕದಾಸರ ಜಯಂತಿ. ಕನಕದಾಸರ ಕೃಪೆ ನಿಮ್ಮ ಮೇಲೆ ಇರಲಿ. ಕನಕನ ಜಯಂತಿಯ ಶುಭಾಶಯಗಳ ಹೇಳೋ ಮುಖಾಂತರ ಪ್ರೀತಿಯ ಬಂಧುಗಳೇ, ಕನಕದಾಸರು ಒಂದು ಮಾತು ಹೇಳಿದ್ದಾರೆ. ಈ ಪ್ರಾಣ ನೋಡಿ, ಈ ದೇಹದಲ್ಲಿ ಇರೋ ತನಕ ಅಷ್ಟೇ, ಇದಕ್ಕೆ ನಾವು ದೇಹ ಅಂತ ಕರಿತೀವಿ. ಆಮೇಲೆ ಅದರ ಪಕ್ಕ ಕೆಡ್ತಾರೆ, ಎಲ್ಲಿಗೆ ಗಂಟೆಗಳಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಅದಕ್ಕಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರಾಣನೆಂಬ ನೆಂಟ ಹೊರಟ ಮೇಲೆ ಒಣ ಹೆಂಟೆಗಳಲ್ಲಿ ಮುಚ್ಚುವರಯ. ಅಂದರೆ 8 ಗೇಣಿನ ದೇಹ ಪ್ರಾಣನೆಂಬ ನೆಂಟ ಹೊರಟ ಮೇಲೆ ಒಣ ಹೆಂಟೆಗಳಲ್ಲಿ ಮುಚ್ಚುವರಯ. ಎಲ್ಲವೂ ಕೂಡ ನಿಮ್ಮ ಮೊಬೈಲ್ ಇದೆಯಲ್ಲ, ಟೋಟಲ್ ಆಗಿ ನಮ್ಮ ದೇಹ ಪೂರ್ಣ ಲ್ಯಾಮಿನೇಷನ್. ಇದು ಲ್ಯಾಮಿನೇಷನ್ ತೆಗೆದ್ರೆ ಮುಗಿತು, ಎಲ್ಲರೂ ಕೂಡ ಅಸ್ಥಿಪಂಜರವೇ. ಎಲ್ಲರದ್ದು ಅಸ್ಥಿಪಂಜರ ಒಂದೇ ಇರುತ್ತೆ ಲ್ಯಾಮಿನೇಷನ್ ತೆಗೆದರೆ. ಹಾಗೆ ನಾವು ಭಗವಂತ ಇದಾನೋ ಇಲ್ಲವೋ ಅನ್ನೋ ಪರೀಕ್ಷೆಗಳು ಮಾಡೋದು, ಆ ವಾದ ಅಪವಾದದಲ್ಲೇ ನಮ್ಮ ಜೀವ, ನಮ್ಮ ಜಾಯಮಾನ, ನಮ್ಮ ಜೀವಮಾನ ಕಳೆದು ಹೋಗ್ತಾ ಇದೆ, ಸೋರು ಹೋಗ್ತಾ ಇದೆ. ನಾವೇನಕ್ಕೆ ಬಂದಿದ್ದೀವಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಇದೆಯಾ ಇಲ್ಲವೋ ಅನ್ನೋದು ಅಲ್ಲಿ ಕೌಂಟ್ ಆಗ್ತಾನೆ ಬರುತ್ತೆ. ನೀವು ಮನೆಗೆ ಹೋದ್ಮೇಲೆ ಮಕ್ಕಳು ಮನೆ ಹೇಗಿರ್ತಾರೆ, ಏನು ಮಾಡ್ತೀವಿ ಏನು ಕೇಳ್ತಾರೆ. ಹಾಗೇನೆ ನಿನ್ನ ಪ್ರೊಫೆಷನಲ್ ಏನಿರುತ್ತೋ, ನಿನ್ನ ಪರ್ಸನಲ್ ಏನಿರುತ್ತೆ, ಎರಡನ್ನೂ ಕೂಡ ಚೆಕ್ ಮಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದಕ್ಕಾಗಿ ಭಾಳ ಪ್ರಮುಖವಾಗಿ ಪ್ರೀತಿಯ ಬಂಧುಗಳಮ್ಮ, ನೀನು ಕೇಳಿದ ಪ್ರಶ್ನೆ ಇದೆಯಲ್ಲ, ದೇವರನ್ನ ನೋಡಬೇಕು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಕರೆಕ್ಟ್, ಚೆನ್ನಾಗಿದೆ. ಇದೊಂದು ರೀತಿಯಾಗಿ ಈ ಒಂದು ಮುಖ್ಯ ಮಂತ್ರ ತೆಗೆದುಕೊಳ್ಳೋಣ. ನಮ್ಮ ಹಾಗೇನೆ ಸಾಮಾನ್ಯನಾಗಿರತಕ್ಕಂಥ ಒಬ್ಬ ಮಾನವ, ಒಬ್ಬ ಮನುಷ್ಯ, ಒಬ್ಬ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಾಮಾನ್ಯ ಪ್ರಜೆನೆ. ಯಾವುದೋ ಮುಖ್ಯಮಂತ್ರಿ ಅಲ್ಲದಿದ್ದಾಗ, ಅವರು ಮೆಂಬರ್ ಅಲ್ಲದೆ ಇದ್ದಾಗ, ಅವರು MLA ಅಲ್ಲದಿದ್ದಾಗ, ಅವರು ಸಚಿವರಲ್ಲದೆ ಇದ್ದಾಗ, ಈಗ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿ ಅಂತ ಒಂದು ಪದವಿ ಪಡ್ಕೊಳ್ಳಲಿಕ್ಕೆ ಎಷ್ಟು ಪ್ರಯಾಸವಿದೆ ಗೊತ್ತಾ? ಈ ಪ್ರಜೆಗಳು ಮತಗಳನ್ನು ಹಾಕುವ ಮುಖಾಂತರ MLAಗಳು, ಆ MLAಗಳು ಆಯ್ಕೆ ಮಾಡೋ ಮುಖಾಂತರ ಒಬ್ಬ ಆ ಸ್ಥಾನದಲ್ಲಿ ಕೂತಿರ್ತಾನೆ. ಅಂದರೆ ಕರ್ನಾಟಕದ ಆಗು ಹೋಗುಗಳನ್ನು, ಅಂದರೆ ಈ 7 ಕೋಟಿ ಜನಗಳಿಗೆ ಈಗ ಆತ ದೇವರೇ. ಪಕ್ಷಪಾತವಿಲ್ಲದೆ ಆ ಪಕ್ಷದ ನಾವು ಮಾತಾಡಬಾರ್ದು. ಅಂದರೆ ಆತ ಏನೇ ಆದರೂ ಕೂಡ ನೋಡ್ಕೊಳ್ಬೇಕಾದ್ರೆ ನಿಮಗೆ ಫ್ರೀ ಆಗಿರ್ಬೋದು, ಇವೆಲ್ಲ ಕೊಟ್ಟಿದ್ದೀವಿ, ಎಲ್ಲ ಪಕ್ಕಕ್ಕಿಡಿ. ಆದರೆ ಕರ್ನಾಟಕಕ್ಕೆ ರಾಜ್ಯಭಾರವನ್ನು ಮಾಡತಕ್ಕಂತಹ ರಾಜ ಆ ಸ್ಥಾನಕ್ಕೆ ಹೋಗಿರ್ತಾನೆ. ನೀನು ಹಾಕುವ ಮತಗಳಿಂದ ಮಂತ್ರಿ ಪದವಿ ಪಡೆಯೋದಾದರೆ ಮಂತ್ರಗಳಿಂದ ಕಲ್ಲು ಭಗವಂತ ಯಾಕಾಗಬಾರದು? ಸೂಪರ್ ನ್ಯಾಚುರಲ್ ಪವರ್ ಬರ್ತಕ್ಕಂತಹದ್ದೇ ಆ ಕಲ್ಲಿಗೆ ನೀನು ಮತ್ತೆ ಪುನಃ ಉಚ್ಚರಿಸ್ತಾ ಆ ಒಂದು ಕಲ್ಲಿಗೆ ಆ ಶಕ್ತಿ ಬಂದಿರುತ್ತೆ. ಪ್ರೀತಿಯ ಬಂಧುಗಳೇ, ಇದು ವಿಜ್ಞಾನ ಯಾವತ್ತೂ ಸಾಬೀತುಪಡಿಸಿದೆ. ಈ ಮಾಮೂಲಿಯಾಗಿರ್ತಕ್ಕಂತಹ ಕೆಲವೊಂದು ಕಲ್ಲುಗಳನ್ನು ತೆಗೆದುಕೊಳ್ತಾ, ಆಮೇಲೆ ಪುರಾತನವಾಗಿರತಕ್ಕಂತಹದ್ದು, ಸುಮಾರು ಅಂತಂದರೆ 1000 ವರ್ಷಗಳ ಹಿಂದಿರ್ತಕ್ಕಂತಹ ದೇವಸ್ಥಾನದ ವಿಗ್ರಹದ ಒಂದಷ್ಟು ಕಲ್ಲನ್ನು ತೆಗೆದು ನೋಡಿದ್ದಾರೆ ಅವರು. ಒಂದಷ್ಟು ಕಲ್ಲನ್ನು ಮತ್ತೆ ನೀವು ಯಾವಾಗಲೂ ಹೊರಗಡೆ ಇರ್ತೀರ, ಆ ಕಲ್ಲು ಎರಡೂ ಕೂಡ ಪರೀಕ್ಷೆ ಮಾಡಿದಾಗ ಇದು ಕಲ್ಲು, ಇದರಲ್ಲೂ ಕೂಡ ಒಂದು 20% ಪವರ್ ಇದೆ, ಇದರಲ್ಲಿ 99% ಪವರ್ ಇದೆ, ಕೆಲಸವಿದೆ ಅಂತಕ್ಕಂತಹದ್ದು ಏನಿದೆ ಅದರಲ್ಲಿ ಅನ್ನೋದು ಕೂಡ ಸಂಪೂರ್ಣವಾಗಿ ಇಷ್ಟು ವರ್ಷಗಳಿಂದ ಅದಕ್ಕೆ ಮಂತ್ರ ಹೇಳಿ ನಮ್ಮ ಭಾವನೆಗಳು ನೋಡಿ ಅದು ವ್ಯಕ್ತಪಡಿಸ್ತಕ್ಕಂತಹದ್ದು. ಆ ಒಂದು ಸೂಪರ್ ನ್ಯಾಚುರಲ್ ಪವರನ್ನು ತಂದುಕೊಟ್ಟಿರ್ತಕ್ಕಂತಹ ಆ ಒಂದು ಶಕ್ತಿ ಇರುವಂಥದ್ದು, ದಿಶಕ್ತಿ ಇರ್ತಕ್ಕಂಥದ್ದು, ನಾವು ಅದಕ್ಕೆ ಹೇಳಿದ ಮಂತ್ರದಿಂದ
ಏನದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದನ್ನು ಮಾಡಿರುತ್ತೀವೋ ಹಾಗೇನೆ ಮತಗಳಿಂದ ಇಲ್ಲಿ ಒಬ್ಬನನ್ನ ನೀವು ಮಂತ್ರಿಯನ್ನಾಗಿ ಆದರೆ ಮಂತ್ರಗಳಿಂದ ಭಗವಂತನನ್ನಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ ಆ ಕಲ್ಲಲ್ಲಿರ್ತಕ್ಕಂತಹ ಆ ನ್ಯಾಚುರಲ್ ಪವರ್ ಏನು ಇದೆಯೋ ಆ ವಿಶ್ವಶಕ್ತಿ ಅದರಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಈಗ ನಾವು ಗಾಳಿಯನ್ನು ತೋರಿಸು ಅಂದರೆ ತೋರ್ಸೋಕ್ಕಾಗತ್ತೆಯಾ? ಇಲ್ಲ. ಸರಿ, ಹಸಿವನ್ನು ತೋರಿಸು ಅಂದರೆ ತೋರ್ಸೋಕ್ಕಾಗತ್ತಾ? ಇಲ್ಲ. ಸರಿ, ಈ ಹಸಿವು ಅನ್ನೋದು ಹೇಗೆ ಹೇಳ್ತಾನೆ ಅಂತಂದರೆ ನರಕಕ್ಕೆ ಸಮಾನ ಯಾವುದನ್ನ ಇದೆ ಅಂತಂದರೆ ಅದು ಹಸಿವು ಮಾತ್ರವಂತೆ. ಅಷ್ಟು ಕಷ್ಟ ಆ ಹಸಿವನ್ನು ತಡ್ಕೊಳ್ಳೋದು. ನಾವು ಊಟ ಮಾಡಿದಾಗ ನೀವು ಹಸಿವು ನೀಗಿಸುತ್ತೆ ನೋಡಿ. ಹಾಗೇನೆ ಭಗವಂತನ ಬಳಿ ನಿಮ್ಮದಾಗಿರ್ತಕ್ಕ ಶುದ್ಧ ಮನಸ್ಸನ್ನು ಹೇಳಿಕೊಂಡ್ರೆ ಆ ಬಾಧೆಗಳನ್ನ ನೀಗಿಸ್ತಾನೆ ಅವ. ದಿನ ಹಾಗಾದ್ರೆ ಒಂದು ದಿನ ಊಟ ಮಾಡಿಬಿಟ್ರೆ ನೆಕ್ಸ್ಟ್ ಬದುಕಿರೋ ತನಕ ಬೇಡವೇನೋ? ಬೇಕು. ನಿನ್ನ ಪ್ರಾರ್ಥನೆಯೂ ಕೂಡ ನಿನ್ನ ಉದ್ಧಾರಕ್ಕಾಗಿ ಬೇಕು. ಅದಕ್ಕಾಗಿ ನಾವು ಎಲ್ಲೆಲ್ಲಿ ಏನೇನೋ ಹುಡುಕಾಟ ಮಾಡ್ತೀವಿ. ಒಟ್ಟಾರೆ ಗಾಳಿ, ಊಟ ಇಲ್ಲ ಅಂದರೆ ಒಂದೆರಡು ನಿಮಿಷ ಬದುಕಬೋದನೋ, ಒಂದಷ್ಟು ದಿನಗಳು ಬದುಕ್ಬೋದನೋ, ಅದರ ಗಾಳಿ ಇಲ್ಲದೆ ಸಾಧ್ಯವಿಲ್ಲ, ತೋರಿಸ್ಲಿಕ್ಕಾಗಲ್ಲ. ಆಗ ಎರಡು ಇರ್ತಕ್ಕಂಥ ಸೂಕ್ಷ್ಮ ಮತ್ತು ಸ್ಥೂಲ. ನಿಮಗೆ ಸ್ಥೂಲ ಕಾಣುತ್ತೆ, ಸೂಕ್ಷ್ಮ ಕಾಣೋದಿಲ್ಲ. ಅದಕ್ಕಾಗಿ ಯಾವುದಾದರೂ ಸರಿಯೇ ಇಲ್ಲಿರ್ತಕ್ಕಂತಹದ್ದು ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡೂ ಕೂಡ ಪಕ್ಕ ಪಕ್ಕ ಹಿಟ್ಟೋದಕ್ಕೆ ತಾಳೆ ಮಾಡಿದಾಗ ಮಾತ್ರ ಅರ್ಥವಾಗುತ್ತೆ. ಮಂತ್ರಕ್ಕೂ ಶಕ್ತಿ ಇದೆ, ಯಂತ್ರಕ್ಕೂ ಶಕ್ತಿ ಇದೆ, ತಂತ್ರಕ್ಕೂ ಶಕ್ತಿ ಇದೆ ಅನ್ನೋದನ್ನು ನಮಗೆ ಆವಾಗ ಅವಲೋಕನವಾಗ್ತಕ್ಕಂತಹದ್ದು. ಹೀಗಾಗಿ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಅದೊಂದು ದೊಡ್ಡ ಸಬ್ಜೆಕ್ಟ್. ಎಲ್ಲಾದರೂ ಒಂದು ಪ್ರತಿಷ್ಠಾಪನೆ ಅಂತ 3 ದಿನಗಳು ಆದಾಗ ನಿಮಗೆ ಗೊತ್ತಾಗುತ್ತೆ. ಆ ಪ್ರತಿಷ್ಠಾಪನೆಯಲ್ಲಿ ಸಂಪೂರ್ಣವಾಗಿ ಏನು ಸ್ವಸ್ತಿವಾಚನ, ಅನುಜ್ಞೆ, ಸಂಕಲ್ಪಪೂರ್ವಕ, ಭಗವದ್ ವಾಸುದೇವ ಪುಣ್ಯ, ಅಗ್ನಿ ಪ್ರತಿಷ್ಠೆ, ಮಹಾಗಣಪತಿಯ ಹೋಮ, ವಾಸ್ತು ರಾಕ್ಷೋಗ್ನ ಹೋಮ, ಪರಿವಾರ ಹೋಮ ಇವುಗಳ ಜೊತೆ ಕಂಟಿನ್ಯೂ ಮಾಡ್ತಕ್ಕಂತಹ 3 ದಿನಗಳ ಕಾಲ ಏನು ನಡೆಯುತ್ತೋ ಅಲ್ಲಿ ಆ ಶಕ್ತಿಯನ್ನು ತುಂಬಿಸಲಿಕ್ಕೆ ಅದೊಂದು ಪರಿಪೂರ್ಣವಾಗಿರತಕ್ಕಂಥ ವಿದ್ವತ್ತು, ಅದೊಂದು ಪರಿಪೂರ್ಣವಾಗಿರತಕ್ಕಂಥ ಸಬ್ಜೆಕ್ಟ್ ಅದು. ಅದಕ್ಕಾಗಿ ಭಗವಂತ ಅನ್ನುವ ಆ ಕಲ್ಲಿನೊಳಗೆ ಪ್ರವೇಶವಾಗಬೇಕಾದರೂ ಕೂಡ ಪ್ರಾರ್ಥನೆಗಳು, ಪ್ರತಿನಿತ್ಯ ನೀವು ಮಾಡ್ತಕ್ಕಂತಹ ಪ್ರಾರ್ಥನೆಗಳು, ಪ್ರತಿನಿತ್ಯ ಹೇಳ್ತಕ್ಕಂತಹ ಮಂತ್ರಗಳೊಂದು ಅಗೋಚರ ಶಕ್ತಿ ಅಲ್ಲಿರುತ್ತೆ. ಅದು ಭಗವಂತನಾಗಿ ನಿಮಗೆ ಕೆಲಸ ಮಾಡ್ತಾ ಇರುತ್ತೆ. ಪ್ರೀತಿಯ ಬಂಧುಗಳೇ, ನಮಗೆ ನೆಮ್ಮದಿಯ, ಶಾಂತಿಯ, ನಮಗೊಂದು ಪ್ರಸನ್ನತೆಯ, ಸುಪ್ರಸನ್ನತೆಯ ಬದುಕು ಕಟ್ಟಿಕೊಳ್ಳಲಿಕ್ಕೆ ನೆಮ್ಮದಿ ಅನ್ನೋದು ನಮಗೆ ಬೇಕು ಅಂತಂದರೆ ಪ್ರತಿನಿತ್ಯ ದೇವಾಲಯ, ದೇವರ ದರ್ಶನ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಬಹಳ ನಮಗೆ ಅರ್ಥಪೂರ್ಣವಾಗಿರುವಂಥ ವಿಚಾರವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಅಂತಲೇ ಹೇಳ್ಬೋದು. ಪ್ರತಿನಿತ್ಯದ ನಮ್ಮ ಪ್ರಾರ್ಥನೆ ಹೇಗಿರಬೇಕಾಗತ್ತೆ, ಆಗ ನಾವು ದೇವರನ್ನ ಕಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇನ್ನು ಇದೇ ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ಬಹಳ ದಿನಗಳಿಂದ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ರಿ. ಇನ್ನು ನಿಮ್ಮ ಭಾಗ್ಯದ ಸಂಖ್ಯೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ 29ನೇ ತಾರೀಕು ನವೆಂಬರ್ ನಡೀತಾ ಇರುವಂತಹ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.